ಇವತ್ತಿನ ದಿನದಲ್ಲಿ ಇವತ್ತು ಎಲ್ಲ BZ ಜಮೀರ್ ಅಹಮದ್ ಖಾನ್ ಪಠಾಣ್ ಆ ಪಠಾಣನ ಪವರ್ ತೋರಿಸಲಿಕ್ಕೆ ಇವತ್ತೆಲ್ಲರೂ ಕೂಡ ಸೇರಿದ್ದಾರೆ. ಜಮೀರ್ ಬೇಗ್ ಅವರ ಒಂದು ನೇತೃತ್ವದಲ್ಲಿ ಸರ್ದಾರ್ ಸೇವಾಲಾಲ್ ಮಹಾರಾಜ್ ಸ್ವಾಮೀಜಿ, ಬಂಜಾರ ಗುರುಪೀಠದ ಸ್ವಾಮೀಜಿಗಳು ಕೂಡ ಇವತ್ತು ಜಮೀರ್ ಅಹಮದ್ ಅವರನ್ನ ಬೆಂಬಲ ಕೊಡಲಿಕ್ಕೆ ಇವತ್ತು ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಜಮೀರ್ ಅಹಮದ್ ಖಾನ್ ಅವರು ಬರೀ ಮಂತ್ರಿ ಅಲ್ಲ, ಉಪಮುಖ್ಯಮಂತ್ರಿ ನಮ್ಮ ಬೇಡಿಕೆ ಅಲ್ಲ. ಬರುವಂತಹ ದಿನಮಾನದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಲಿಕ್ಕೆ ಘಂಟಾಘೋಷವಾಗಿ ನಾನು ಹೇಳಿದ್ದೇನೆ. 1,40,00,000 ಮುಸಲ್ಮಾನರು ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ ಮತ್ತು 2 ಕೋಟಿ ದಲಿತರು ಈ ರಾಜ್ಯದಲ್ಲಿ ಇದ್ದಾರೆ. ನಾಚಿಕೆ ಆಗಬೇಕು ನಮಗೆಲ್ಲರಿಗೂ ಕೂಡ. ದಲಿತರನ್ನ ಮತ್ತು ಮುಸಲ್ಮಾನರನ್ನ ಇಲ್ಲಿವರೆಗೂ ಕೂಡ ಮುಖ್ಯಮಂತ್ರಿಯನ್ನ ಮಾಡಿಲ್ಲ. ಇವತ್ತು ಜಮೀರ್ ಅಹಮದ್ ಖಾನ್ ಪಠಾಣ್ ಅವರು ದಾವಣಗೆರೆಗೆ ಅವರು ಬರಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಗೆಲ್ತಿರ್ಲಿಲ್ಲ. ಬಾಗಲಕೋಟೆಯಲ್ಲೂ ಕೂಡ ಕಾಂಗ್ರೆಸ್ ಗೆಲ್ತಿರ್ಲಿಲ್ಲ. ಕೇರಳದಲ್ಲಿ 99 ಸೀಟ್ಗಳು ಇವತ್ತು UDFಗೆ ಬರಬೇಕಂದ್ರೆ ಅದು ಜಮೀರ್ ಅಹಮದ್ ಅವರ ಆಶೀರ್ವಾದ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಂತಹ ಅಪ್ಪಟ ನಾಯಕ ನಾನಿವತ್ತು ಬಂದಿರೋದು. ಜಮೀರ್ ಮುಸಲ್ಮಾನರ ನಾಯಕ ಅಂತ ನಾನು ಬಂದಿಲ್ಲ, ಹಿಂದುಳಿದ ಅಲ್ಪಸಂಖ್ಯಾತರ ದಲಿತರ ನಾಯಕ ಮತ್ತು ಬಸವಣ್ಣನವರ ತತ್ವವನ್ನು ಒಪ್ಪಿಕೊಳ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅಂತೇಳಿ ಇವತ್ತು ನಾನು ಬಂದಿದ್ದೇನೆ. ಹಾಗಾಗಿ ದಯವಿಟ್ಟು ಮುಂದಿನ ಏನು 19ಕ್ಕೆ ಮಾಡ್ತಿರೋ, 20, 22, 23ಕ್ಕೆ ಮಾಡ್ತಿರೋ ಜಮೀರ್ ಅಹಮದ್ ಅವರನ್ನ ಈ ಕೂಡಲೇ ಈ ರಾಜ್ಯದ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು. ಕ್ಯಾಬಿನೆಟ್ನಲ್ಲಿ ಅವರನ್ನ ತಗೊಳ್ಳೇಬೇಕು. ತಗೊಳ್ಳದೇ ಇದ್ರೆ 2028ರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ಗೆ ಬಹಳ ದೊಡ್ಡ ಪೆಟ್ಟು ಬೀಳುತ್ತೆ ಅಂತ ಹೇಳ್ತೇನೆ. ಯಾಕಂತಂದ್ರೆ ಒಂದು BY ರಾಘವೇಂದ್ರ ಇವತ್ತು ಅಲ್ಲಿ ಶಿವಮೊಗ್ಗದ MP, ಆ MPಗಳನ್ನ ಒಬ್ಬ ಕಾಂಗ್ರೆಸ್ಸಿನ ನಮ್ಮ ಶಾಮನೂರು ಶಿವಶಂಕರಪ್ಪ ದಿವಂಗತ BJP ಒಬ್ಬ MPಯನ್ನ ನೀವು ಗೆಲ್ಲಿಸ್ಕೊಂಡು ಬರ್ರಿ ಅಂತೇಳಿ ಬಹಿರಂಗವಾಗಿ ಕಾಂಗ್ರೆಸ್ಸಿನ ಶಾಮನೂರು ಶಿವಶಂಕರಪ್ಪನವರು ಅವತ್ತು ಹೇಳಿದ್ರು. ಅದು ಪಕ್ಷ ವಿರೋಧಿ ಚಟುವಟಿಕೆಗಳಲ್ವಾ? ಈ ರೀತಿ ಅಬ್ದುಲ್ ಅಹಮದ್ ಸರಡಗಿ ಅವರನ್ನು ಕೂಡ ಸೋಲಿಸುವಂತ ಕೆಲಸವನ್ನ ಮಾಡಿದರು. ಮುಸಲ್ಮಾನರನ್ನ ತುಳಿಯುವಂತ ಕೆಲಸ ಈ ರಾಜ್ಯದಲ್ಲಿ ಆಗ್ತಾ ಇದೆ. ಅದು ಯಾಕೆ ಇವತ್ತು ಇಷ್ಟು ಹೊಟ್ಟೆ ಉರಿ ಅಂತಂದ್ರೆ ಜಮೀರ್ ಅಹಮದ್ ಅವರು ಇವತ್ತು ಮುಖ್ಯಮಂತ್ರಿ ಸ್ಥಾನವಲ್ಲಿಗೆ ಇವತ್ತು ಬೆಳೆದಿದ್ದಾರೆ. ಆಮೇಲೆ ಇವತ್ತು ಕನ್ಯಾಕುಮಾರಿ ಹಿಡ್ಕೊಂಡು ಕಾಶ್ಮೀರವರೆಗೆ ಇವತ್ತು ಜಮೀರ್ ಅಹಮದ್ ಅವರ ಅವಶ್ಯಕತೆ ಇದೆ. ಅವರು ಅಷ್ಟು ದೊಡ್ಡದಾಗಿ. ಆಮೇಲೆ ಮುಸಲ್ಮಾನರು ನಬಿ ಕಾ ಗುಲಾಮ್ ಹೈ ಮುಸಲ್ಮಾನ್, नबी का गुलाम है मुसलमान, कोई पार्टी का गुलाम नहीं है मुसलमान. इसलिए